ವೈ ಟ್ರೈನಿಂಗ್, ಮನುಷ್ಯನಿಗೆ ಒಂದು ಟ್ರೈನಿಂಗ್ ಆಗ್ಬೇಕು. ಬಹಳ ಜನ ಏನ್ ಅನ್ಕೊಂತಾರ ಅಂತ ಹೇಳಿದ್ರೆ ಕೋಟ್ಯಾಧಿಪತಿ ಆಗ್ಬಿಡ್ತೀನಿ ಅಂತ. ದೇವ್ರನೇ ಆಗಲ್ಲ ಸ್ನೇಹಿತ, ಅದು ಭ್ರಮೆ. ಕೋಟ್ಯಾಧಿಪತಿ ಟ್ರೈನಿಂಗ್ ಇಲ್ದಂಗೆ ಯಾವನು ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಎರಡು ಗಾಲಿ ಸೈಕಲ್ ಹೊಡಿಬೇಕು ಅಂದ್ರೆ ಅವ್ನಿಗೆ ಟ್ರೈನಿಂಗ್ ಕೊಡ್ಬೇಕು, ಹೌದಲ್ವಾ? ನೀವು ಮೊಬೈಲ್ ಆಪರೇಟ್ ಮಾಡ್ಬೇಕು ಅಂದ್ರೆ ನಿಮಗೆ ಟ್ರೈನಿಂಗ್ ಕೊಡ್ಬೇಕು. ಒಂದು ಆನ್ ಅಕ್ಷರ ಬರಿಬೇಕಂದ್ರೆ ಟ್ರೈನಿಂಗ್ ಕೊಡ್ಬೇಕು. ಕೋಟ್ಯಾಧಿಪತಿ ಅವನಾದ್ರೂ ಬಿಟ್ಟಿ ಆಗ್ಬಿಡ್ತಾರ? ಅಷ್ಟು ಕಾಮನ್ ಸೆನ್ಸ್ ಇರಲ್ಲ ನಮ್ಮಂತವರಿಗೆ. ಓಕೆ, ನನಗೂ ಇರ್ಲಿಲ್ಲ. ನಾನು ದಡ್ಡ ಆಗ್ಬಿಟ್ಟಿದ್ದೆ. ನಾನು ಇಂಜಿನಿಯರ್ ಓದಿದ್ದೀನಿ, ತುಂಬಾ ಜಾಣ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ, ಕೋಟ್ಯಾಧಿಪತಿ ಆಗಕ್ಕೆ ಯಾವನಾದ್ರೂ ಟ್ರೈನಿಂಗ್ ತಗೊಂತಾರ ದಡ್ಡನ್ ಮಕ್ಕಳು ಅಂತಂದು ಅನ್ಕೊಂಡ್ಬಿಟ್ಟಿದೆ. ಇಲ್ಲ ಸ್ನೇಹಿತರೆ, ನೀವು ದುಡ್ಡು ಮಾಡ್ಬೇಕು ಅಂತಂದು ಹೇಳಿದ್ರೆ, ನೀವು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಅದಕ್ಕೆ ಆದಂತಹ ಒಂದು ಕ್ಲಾಸ್ ಅವಶ್ಯಕತೆ ಇದೆ. ಇದು ನಮ್ಮಂತ ಮಧ್ಯಮ ವರ್ಗದವರಿಗೆ ಗೊತ್ತಿಲ್ಲ, ನಮ್ಮಂತ ಬಡವರಿಗೆ ಗೊತ್ತಿಲ್ಲ. ಇದು ನಾವೇನ್ ಅನ್ಕೊಂಡಿದೀವಿ ಅಂತಂದು ಹೇಳಿದ್ರೆ, ಫುಟ್ಬಾಲ್ ಪ್ಲೇಯರ್ ಆಗ ಕೋಚಿಂಗ್ ಬೇಕು, ಕ್ರಿಕೆಟರ್ ಆಗ ಕೋಚಿಂಗ್ ಬೇಕು, ಲಾಯರ್ ಆಗ ಕೋಚಿಂಗ್ ಬೇಕು, IAS ಆಫೀಸರ್ ಆಗ ಕೋಚಿಂಗ್ ಬೇಕು, ಕರೋಡಪತಿ ಆಗೋದಕ್ಕೆ ಕೋಚಿಂಗ್ ಬೇಡ ಅನ್ನುವಂತಹ ಒಂದು ಕೆಟ್ಟ ಮನಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ನಾವು ಕೋಟ್ಯಾಧಿಪತಿ ಆಗ್ತಾ ಇಲ್ಲ, ಹಣ ಗಳಿಸ್ತಾ ಇಲ್ಲ, ನಾವು ಉದ್ಧಾರ ಆಗ್ತಾ ಇಲ್ಲ. ಇದು ಫ್ಯಾಕ್ಟ್. ನಂಬ್ರಿ ಬೇಡಂದ್ರೆ ಬಿಡ್ರಿ. ಇಲ್ಲ ಅಂದ್ರೆ ಕುತ್ಕೊಂಡು ಸ್ವಲ್ಪ ಸಂಶೋಧನೆ ಮಾಡ್ಕೊಳ್ಳಿ ನಿಮ್ಮ ಮೇಲೆ. ಯಾಕಂದ್ರೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಕೋಟ್ಯಾಧಿಪತಿ ಆಗೋದು ಹೇಳ್ಕೊಟ್ಟಿಲ್ಲ, ನಮ್ಮ ಅಪ್ಪ ಅಮ್ಮನೂ ನಮಗೆ ಅದನ್ನ ಹೇಳ್ಕೊಟ್ಟಿಲ್ಲ, ನಮ್ಮ ಸಮಾಜನೂ ಅದನ್ನು ನಮಗೆ ಹೇಳ್ಕೊಟ್ಟಿಲ್ಲ. ಹಾಗಾಗಿ ನಾವಿಲ್ಲಿ ಕಲಿಬೇಕಾಗಿರುತ್ತೆ. ಅದನ್ನ ಕಲಿಬೇಕು ಅಂದ್ರೆ ಸಮಯ ಕೊಡಬೇಕು, ದುಡ್ಡು ಹಾಕ್ಬೇಕು, ಸ್ವಲ್ಪ ತಲೆ ಕೆಡಿಸ್ಕೋಬೇಕು, ಕಷ್ಟಪಡ್ಬೇಕು. ಬಿಟ್ಟಿ ಯಾವನು ಕೋಟ್ಯಾಧಿಪತಿ ಆಗಲ್ಲ, ಬಿಟ್ಟಿ ಯಾವನಿಗೂ ಸಕ್ಸಸ್ ಸಿಗಲ್ಲ. ಸಿಕ್ರೇನೋ ಅದು ಶಾಶ್ವತ ಅಲ್ಲ. ಅದು ಒಂದು ದಿನ ಅವ್ನು ಕೆಳಗಡೆ ಬೀಳ್ತಾನೆ. ಯಾರು ಕರೆಕ್ಟ್ ಆಗಿ ಟ್ರೈನಿಂಗ್ ತಗೊಂಡು ಸಿಸ್ಟಮೆಟಿಕ್ ಆಗಿ ಬೆಳಿತಾನಲ್ಲ, ಅವನು ಯಾವತ್ತೂ ಕೆಳಗಡೆ ಬೀಳೋದಿಲ್ಲ. ಅದು ಚಾಪ್ಟರ್ 1 ಅಲ್ಲಿ ಹೇಳಿದ್ದೆ. ಸೊ ಚಾಪ್ಟರ್ 2 ಅಲ್ಲಿ ಏನ್ ಹೇಳಿದ್ದೆ ಅಂತ ಹೇಳಿದ್ರೆ, ನಮ್ಮನ್ನ ನಾವು ಅರ್ಥಕೋಬೇಕು. ನಮ್ಮನ್ನ ನಾವು ಅರ್ಥಕೊಳ್ಳಿಲ್ದಂಗೆ ನಾವು ಜೀವನದಲ್ಲಿ ಮುಂದೆ ಬರಲ್ಲ. ಸೊ ಅದಕ್ಕೆ ಅದ್ರಲ್ಲಿ ಒಂದು ಮಾತು ಹೇಳಿದೆ, ವೈ ಮೀ, ನಾನ್ ಯಾಕೆ ಈ ಬಿಸ್ನೆಸ್ ಮಾಡ್ಬೇಕು, ನಾನ್ ಯಾಕೆ ಇದ್ರಲ್ಲಿ ಇರ್ಬೇಕು, ನಾನ್ ಯಾಕೆ. ಈಗ ನೋಡಿ, ನೀವೊಂದು ಕಂಪ್ನಿ ಆಯ್ಕೆ ಮಾಡ್ಕೊಂಡಿದ್ದೀರಾ, ಒಂದು ಸಿಸ್ಟಮ್ ಆಯ್ಕೆ ಮಾಡ್ಕೊಂಡಿದ್ದೀರಾ. ಓಕೆ, ನೀವೊಂದು ಏನೋ ಆಟೋ ಡ್ರೈವರ್ ಆಗಿದ್ದೀರಾ, ನೀವೊಂದು ಹೂವ ಮಾರ್ತಿದ್ದೀರಾ, ನಿಮ್ದೊಂದು ಇಡ್ಲಿ ಅಂಗಡಿ ಇದೆ, ನಿಮ್ದೊಂದು ಸೀರೆ ಅಂಗಡಿ ಇದೆ, ನೀವು MLM ಬಿಸ್ನೆಸ್ ಮಾಡ್ತಾ ಇದ್ದೀರಾ, XYZ ಏನೋ ಮಾಡ್ತಾ ಇದ್ದೀರಾ. ಯಾಕೆ? ವೈ ಮೀ. ಸೊ ನೀವು ಅನ್ಕೊಂಡಿರೋದು ಏನು ಅಂತಂದು ಹೇಳಿದ್ರೆ, ನನಗೆ ಈ ಬಿಸ್ನೆಸ್ ಯಾಕೆ ಬೇಕು, ವೈ ಮೀ, ನಾನ್ ಯಾಕೆ ಇದೇ ಬಿಸ್ನೆಸ್ ಮಾಡ್ಬೇಕು. ಮೊದ್ಲು ಅದನ್ನ ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ನನಗೆ ಗೊತ್ತಿಲ್ಲ, ಯಾವನೋ ತಳ್ಬಿಟ್ಟಿದ್ದಾನೆ ಅಂತಂದ್ರೆ ಅದ್ರಲ್ಲೋಗಿ ಅದೇ ಜೀವನ ಅಂತ ಅದರಲ್ಲೇ ಜೀವನ ಮಾಡ್ತಾ ಇರ್ತಾರೆ. ಯಾಕೆ ನಾನು ಈ ಜಾಬ್ ಮಾಡ್ತಾ ಇದ್ದೀನಿ, ವೈ 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 ಮೀ, ನಾನ್ ಯಾಕೆ. ಇದು ಚಾಪ್ಟರ್ 2. ಚಾಪ್ಟರ್ 3 ಅಲ್ಲಿ ಏನ್ ಬಂತು ಅಂತ ಹೇಳಿದ್ರೆ, ವಾಟ್ ಮೀ, ನಾನ್ ಏನ್ ಮಾಡ್ಬೇಕೀಗ, ನಾನ್ ಯಾಕೆ ಇದನ್ ಮಾಡ್ಬೇಕು, ನಾನ್ ಏನ್ ಮಾಡ್ಬೇಕು. ಇದ್ರ ಬಗ್ಗೆ ನಿಮಗೆ ಪ್ರಶ್ನೆ ಉದ್ಭವ ಆಗ್ಬೇಕು ಸ್ನೇಹಿತರೆ. ಇದು ನಿಮಗೆ ಪ್ರಶ್ನೆ ಉದ್ಭವ ಆಗಿಲ್ಲ ನಿಮ್ಮ ಮನಸ್ಸಲ್ಲಿ ಅಂದ್ರೆ ನೀವು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂತ. ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೆ. ಓಕೆ, ಯಾಕಂದ್ರೆ ಪ್ರತಿ ಒಂದು ನಾನು ರೆಕಾರ್ಡಿಂಗ್ ಮಾಡಿದ್ದೀನಿ. ಪ್ರತಿ ಒಂದು ಚಾಪ್ಟರ್ ಕೂಡ MLM ಶರತ್ ಆಪ್ ಇದೆ, ಆಂಡ್ರಾಯ್ಡ್ ಆಪ್ ಅಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ನೋಡ್ಬೋದು. ಹಾಗೂ MLM ಶರತ್ ಯೂಟ್ಯೂಬ್ ಚಾನಲ್ ಇದೆ, MLM ಶರತ್ ಇನ್ಸ್ಟಾಗ್ರಾಮ್ ಇದೆ, MLM ಶರತ್ ಫೇಸ್ಬುಕ್ ಇದೆ. ಅಲ್ಲೆಲ್ಲ ವಿಡಿಯೋಗಳು ಬಿಡ್ತಾ ಇದ್ದೀನಿ, ತುಣುಕುಗಳು, ಎಲ್ಲ ಸಣ್ಣ ಸಣ್ಣ ವಿಡಿಯೋಗಳು, ಫುಲ್ ವಿಡಿಯೋಗಳು MLM ಶರತ್ ಆಪ್ ಅಲ್ಲಿ ಹಾಕಿದ್ದೀನಿ. ಚಾಪ್ಟರ್ 3 ಅಲ್ಲಿ ಏನ್ ಹೇಳ್ಕೊಟ್ಟಿದ್ದೆ ಗೊತ್ತಾ? ಹೌ ಮೀ, ನಾನು ಹೇಗೆ ಈ ಕಾರ್ಯವನ್ನ ಮುಗಿಸ್ಬೇಕು. ನೀವು ಯಾವುದೋ ಒಂದು ಕಂಪ್ನಿಗೆ ಸೇರ್ಕೊಂಡ್ಬಿಟ್ರೆ ನೀವು ಉದ್ಧಾರ ಆಗ್ಬಿಡ್ತೀನಿ, ನಾನು 2 ಮೀಟಿಂಗ್ ಕುತ್ಕೊಂಡ್ರೆ ಚೆನ್ನಾಗಾಗ್ಬಿಡ್ತೀನಿ, ನಾನು ಅವನಂಗೆ ಕಾರ್ ತಗೊಂತೀನಿ, ನಾನು ಅವನಂಗೆ ಆಗ್ತೀನಿ, ಇವೆಲ್ಲ ಭ್ರಮೆ ಸ್ನೇಹಿತರೆ. ಇದು ಆಗಲ್ಲ. ಇದು ಆಗ್ಲಿಲ್ದಾಗ ನಿಮ್ ಮನಸ್ಸು ಹೊಡೆದೋಗುತ್ತೆ. ಇದು ಆಗ್ಲಿಲ್ದಾಗ ನಿಮ್ ಜೀವನದಲ್ಲಿ ಇದೆಲ್ಲ ಬೇಡ ಅಂತ ಅನ್ಸುತ್ತೆ. ಹಾಗಾಗಿ 3ನೇ ಚಾಪ್ಟರ್ ಏನ್ ಹೇಳುತ್ತೆ ಅಂತಂದು ಹೇಳಿದ್ರೆ, ಹೌ, ಹೇಗೆ ಮಾಡ್ಬೇಕು ಇದನ್ನ ಅಂತ ಆ ವಿಡಿಯೋ ಅಲ್ಲಿದೆ, ಫುಲ್ ಆಗಿ ಹೋಗಿ ಕೇಳ್ಕೊಂಡ್ ಬನ್ನಿ. ಸೊ ಇವತ್ತು 50ನೇ ವಾರದ ಸಂಭ್ರಮ ಇರೋದ್ರಿಂದ 50 ಚಾಪ್ಟರ್ಗಳು ಏನು ಅಂತ ಹೇಳಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಾನು. ಯಾಕಂದ್ರೆ ಸ್ವಲ್ಪ ಜನ 5ನೇ ಚಾಪ್ಟರ್ಗೆ ಬಂದಿದ್ದಾರೆ, ಸ್ವಲ್ಪ ಜನ 1ನೇ ಚಾಪ್ಟರ್ಲಿಂದ ಇದ್ದಾರೆ, ಸ್ವಲ್ಪ ಜನ 7-8 ಚಾಪ್ಟರ್ಗಳು ಬಂದಿದ್ದಾರೆ. ನಾನು ಎಲ್ಲ ಫ್ಲಾಶ್ ಬ್ಯಾಕ್ ಇವತ್ತು ಹೇಳ್ತೀನಿ, ಮತ್ತೊಂದು ವಿಡಿಯೋ ತೋರಿಸ್ತೀನಿ, ಒಂದು ಗುಡ್ ನ್ಯೂಸ್ ಇದೆ. ಮತ್ತೆ ನಾನು ನಿಮ್ ಜೊತೆಗೆ ಇನ್ನೂ ಕೆಲವೊಂದು ಅಟ್ರಾಕ್ಟಿವ್ ಸಬ್ಜೆಕ್ಟ್ ಅನ್ನ ಮತ್ತೆ ಕೊನೆಯಲ್ಲಿ ಒಂದು ಬೆಸ್ಟ್ ಇನ್ಫಾರ್ಮೇಶನ್ ಹೇಳೋದಕ್ಕೆ ಕೂತಿದ್ದೀನಿ. 4ನೇ ಚಾಪ್ಟರ್ ಆಯ್ತಲ್ಲ, 5ನೇ ಚಾಪ್ಟರ್ ಏನು ಅಂತಂದು ಹೇಳಿದ್ರೆ, ಓಕೆ, ಸೊ 1ನೇದು ಟ್ರೈನಿಂಗ್ ಯಾಕೆ ಬೇಕು, 2ನೇದು ವೈ ಮೀ, ನಾನ್ ಯಾಕೆ ಮಾಡ್ಬೇಕು, 3ನೇದು ವಾಟ್ ಮೀ ಅಂದ್ರೆ ನಾನು ಯಾರು, ನಾನು ಯಾಕೆ, ನಾನು ಏನ್ ಮಾಡ್ತಾ ಇದ್ದೀನಿ, ಹಾಗೂ ಹೌ ಅಂದ್ರೆ ಅದನ್ನ ಹೇಗೆ ಅಚ್ಚುಕಟ್ಟಾಗಿ ಮಾಡ್ಬೇಕು. 1 2 3 4 ಚಾಪ್ಟರ್ ಆಯ್ತು. 5ನೇ ಚಾಪ್ಟರ್ ಏನ್ ಗೊತ್ತಾ? ಮಿಡಲ್ ಕ್ಲಾಸ್ ವ್ಯಕ್ತಿಯ ಥಿಂಕಿಂಗ್ ಹೆಂಗಿರುತ್ತೆ. ಇದು ಅದ್ಭುತವಾದಂತ ಚಾಪ್ಟರ್ ಸ್ನೇಹಿತರೆ. ಒಬ್ಬ ಮಧ್ಯಮ ವರ್ಗದ ವಿಚಾರಗಳು ಹೇಗಿರುತ್ತೆ. ಯಾಕಂದ್ರೆ ನಾವೆಲ್ಲ ಹುಟ್ಟಿದ್ದು ಮಧ್ಯಮ ವರ್ಗದಲ್ಲಿ ಅಲ್ವಾ. ನಾವ್ಯಾರು ಅಂಬಾನಿ ಮಕ್ಕಳಲ್ಲ, ನಾವ್ಯಾರು ಕೋಟ್ಯಾಧಿಪತಿಗಳು ಮಕ್ಕಳಲ್ಲ. ನಾನು, ನೀವು ಎಲ್ಲರೂ ಬಡವ್ರ ಮಕ್ಕಳು ಅಥವಾ ಮಧ್ಯಮ ವರ್ಗದವ್ರ ಮಕ್ಕಳು. ನಮ್ಮ ತಂದೆ ತಾಯಿ ಏನ್ ಮಾಡ್ತಾರೆ, ಸ್ಕೂಲ್ ಟೀಚರು, ರೈತರು ಏನೋ ಆಗಿದ್ರು, ಹೌದಲ್ವಾ.
ಸೊ ಅಂತರ್ ಮಕ್ಕಳು ನಾವಾಗಿ ಹುಟ್ಟಿದೀವಿ. ನಾವೀಗ ಸಡನ್ ಆಗಿ ಕೋಟ್ಯಾಧಿಪತಿ ಆಗ್ಬೇಕು ಅಂತ ಕನಸು ಕಂಡ್ರೆ ಆಗ್ಬಿಡ್ತೀವ? ಕನಸು ಬೇರೆ, ಆ ಕನಸನ್ನ ನಿಜ ಮಾಡ್ಕೊಳೋದು ಬೇರೆ. ಸೊ ಈ ಮಿಡಲ್ ಕ್ಲಾಸ್ ಅಲ್ಲಿ ಕೆಲವೊಂದು ಥಿಂಕಿಂಗ್ಗಳು ಇದಾವೆ. ಓಕೆ, ಮಿಡಲ್ ಕ್ಲಾಸ್ ಅಲ್ಲಿ ಕೆಲವೊಂದು ಥಿಂಕಿಂಗ್ಗಳು ಇದಾವೆ. ಆ ಹೊಲಸು ತಲೆಯಲ್ಲಿ ತುಂಬಿದೆಯಲ್ಲ, ಅದನ್ನ ಆಚೆ ತೆಗೆದ್ರೆ ನಾವು ಜೀವನದಲ್ಲಿ ಉದ್ಧಾರ ಆಗ್ಬೋದು. ನಾವು ಮಾಡೋ ಕೆಲಸದಲ್ಲಿ ಯಶಸ್ಸನ್ನ ಗಳಿಸ್ಬೋದು. ನಾನ್ ನಂದೇ ಉದಾಹರಣೆ ಕೊಡ್ತೀನಿ. ನಾನೊಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವನು. ನನ್ನ ತಲೆಯಲ್ಲಿ ಬಹಳಷ್ಟು ಹೊಲಸು ತುಂಬಿತ್ತು. ಅದನ್ನ ಹಿಡ್ಕೊಂಡು ನಾನು ಉದ್ಧಾರ ಆಗ್ತೀನಿ ಅಂತ ಹೋದೆ. 15 ವರ್ಷ ಸ್ಟ್ರಗಲ್ ಮಾಡಿದೆ, ಏನು ದುಡ್ಡು ಮಾಡ್ಲಿಲ್ಲ. ದುಡ್ಡು ಕಳ್ಕೊಂಡೆ, ಪುನಃ ಮಾನ ಮರ್ಯಾದೆನೂ ಕಳ್ಕೊಂಡೆ, ದುಡ್ಡು ಕಳ್ಕೊಂಡೆ, ವಯಸ್ಸು ಕಳ್ಕೊಂಡೆ, ಸಮಯನೂ ಕಳ್ಕೊಂಡೆ. ಬಟ್ ಆ ಹೊಲಸು ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಇತ್ತಲ್ಲ, ಮಿಡಲ್ ಕ್ಲಾಸ್ ಮೆಂಟಾಲಿಟಿ, ಅದನ್ನ ತೆಗೆದು ಹಾಕಿದ್ಮೇಲೆ ನಾನು ದುಡ್ಡು ಮಾಡೋದಕ್ಕೆ ಮುಂದೆ ಬಂದೆ, ಹೆಸರು ಮಾಡಿದೆ, ಪುಸ್ತಕ ಬರೆದೆ, ಫಾರಿನ್ ಅಲ್ಲಿ ನನ್ನ ಹೆಸರು ಹೋಯ್ತು, ಔಟ್ ಆಫ್ ಕಂಟ್ರಿ, ಔಟ್ ಆಫ್ ಸ್ಟೇಟ್ ಅಲ್ಲಿ ನನ್ನ ಹೆಸರು ಹೋಯ್ತು. ನಾನು ಅನ್ಕೊಂಡಿದ್ದೆಲ್ಲ ಸಾಧನೆ ಮಾಡಿದೆ. ಆಗ ನನಗೆ ಗೊತ್ತಾಗಿದ್ದೇನು ಅಂದ್ರೆ, ನಮ್ಮ ಮಧ್ಯಮ ವರ್ಗದವರಿಗೆ ಕೆಲವೊಂದು ವಿಚಾರಗಳು ಗೊತ್ತಿಲ್ಲ, ಅದನ್ನೇ ತಲೆಯಲ್ಲಿ ಹಿಡ್ಕೊಂಡು ಬೆಳೀತಾ ಇದ್ದಾರೆ, ಹಾಗಾಗಿ ಅವ್ರು ಫೇಲ್ ಆಗ್ತಿದ್ದಾರೆ ಅಂತ. ಅದನ್ನ ಆ ಚಾಪ್ಟರ್ ಹೇಳಿದೀನಿ. 6ನೇ ಚಾಪ್ಟರ್ಗೆ ಬರ್ತೀನಿ. ಓಕೆ, ಬಿಫೋರ್ ಯು ಡೈ ಅಚೀವ್ ಸಮಥಿಂಗ್ ಅಂತ ಅಂದ್ರೆ, ಸಾವು ಎಲ್ರಿಗೂ ಬಂದೇ ಬರುತ್ತೆ ಸ್ನೇಹಿತರೆ. ಓಕೆ, ಮನುಷ್ಯ ಆಗ್ಬಿಟ್ಲಿ, ಪ್ರಾಣಿ ಆಗ್ಬಿಟ್ಲಿ, ಪಕ್ಷಿ ಆಗ್ಬಿಟ್ಲಿ, ಅವನು ಸಾಯಲೇಬೇಕು ಈ ಭೂಮಿ ಮೇಲೆ ಬಂದ್ರೆ. ಸೊ ಅದಕ್ಕೂ ಮುಂಚೆ ಏನಾದ್ರೂ ಕೆಲವೊಂದು ಸಾಧನೆಗಳನ್ನ ಮಾಡಿ ಹೋಗಿ ಅನ್ನೋದು ಈ ಚಾಪ್ಟರ್ 6ರಲ್ಲಿ ನಾನು ಅಚ್ಚುಕಟ್ಟಾಗಿ ಹೇಳಿದ್ದೀನಿ. ಚಾಪ್ಟರ್ 7ರಲ್ಲಿ ಸ್ಟಾಪ್ ಇಟ್ ಫ್ರಮ್ ಟುಡೇ ಅಂದ್ರೆ, ನಾವು ಕೆಲವೊಂದು ವಿಚಾರಗಳನ್ನ ಮಾಡ್ತೀವಲ್ಲ, ಇವತ್ತು ನಾವು ಅದನ್ನ ತ್ಯಾಗ ಮಾಡಬೇಕು ಅಂತ ಚಾಪ್ಟರ್ 7ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಬಹಳಷ್ಟು ಜನ ಏನ್ ಮಾಡ್ತಾರಂದ್ರೆ, ತ್ಯಾಗ ಮಾಡಕ್ಕೆ ರೆಡಿ ಇರಲ್ಲ, ಅದನ್ನ ಬಿಟ್ಟು ಆಚೆ ಬರಕ್ಕೆ ರೆಡಿ ಇರಲ್ಲ. ಸರ್, ನಮ್ಮ ಹುಡುಗಿ ಕೈ ಕೊಟ್ಟಿದ್ಲು, ಸರ್ ನಮ್ಮ ಅಪ್ಪ ಅಮ್ಮ ಹಂಗಂದಿದ್ರು, ಓಕೆ ಸರ್ ನಾನು ಉದ್ಧಾರ ಆಗ್ತೀನಾ, ಇವೇ ತಲೆಯಲ್ಲಿ ಹಿಡ್ಕೊಂಡಿರ್ತಾರೆ. ಇಂಥ ತಲೆಯಲ್ಲಿ ಹಿಡ್ಕೊಂಡು ನೀವು ಜೀವನದಲ್ಲಿ ಮುಂದೆ ಬರಕ್ ಆಗಲ್ಲ ಅನ್ನೋದು ಈ ಚಾಪ್ಟರ್ 7ರಲ್ಲಿ ನಾನು ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದೀನಿ. ಹೋಗಿ ನೋಡಿ, ಆಪಲ್ ಇದೆ, MLM ಶರತ್ ಆಪಲ್ ಇದೆ. ಸೊ ಪೇ ಮಾಡಿ, 9 ರೂಪಾಯಿನೋ 17 ರೂಪಾಯಿ 20 ರೂಪಾಯಿ ಇರುತ್ತೆ. ಅದು ಪ್ಲಾಟ್ಫಾರ್ಮ್ ಫೀಸ್, ನನಗೆ ಹೋಗಲ್ಲ. ಅದು ನನಗೆ ಯಾರು ಆ್ಯಪ್ ಡೆವಲಪ್ ಮಾಡಿಕೊಟ್ರಲ್ಲ ಅವ್ರಿಗೆ ಹೋಗುತ್ತೆ ಅದು ದುಡ್ಡು, ಕ್ಲಾಸ್ ಪ್ಲಸ್ ಅವರಿಗೆ. ಓಕೆ, ಸೊ ಯಾಕೆ ಅಲ್ಲಿ ಹಾಕಿದ್ದೀನಿ ಅಂದ್ರೆ, ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ 101 ಅಡ್ವರ್ಟೈಸ್ಮೆಂಟ್ ಬರುತ್ತೆ, ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಆಮೇಲೆ ದುಡ್ಡು ಕೊಟ್ಟು ನೋಡಿದ್ರೆ ನೀವು ಮರ್ಯಾದೆಯಿಂದ ನಿಯತ್ತಾಗಿ ನೋಡ್ತೀರಾ. ಅದು 17-18 ರೂಪಾಯಿ. ಓಕೆ, ಸೊ ಒಂದು ಸಿಗರೇಟು ಬರಲ್ಲ, ಅದಕ್ಕೆ ಗುಟ್ಕಾನು ಬರಲ್ಲ, ಚಾನು ಬರಲ್ಲ. 17 ರೂಪಾಯಿ 9 ರೂಪಾಯಿಗೆ. ಗೆಟಿಂಗ್ ಮೈ ಪಾಯಿಂಟ್. ಅದನ್ನ ಕೊಟ್ಟು ನೋಡಿ ಕಲೀರಿ. 7ನೇ ಚಾಪ್ಟರ್. 8ನೇ ಚಾಪ್ಟರ್ ಏನಂದ್ರೆ, ಐ ಆಮ್ ಅಲೋನ್. ಬಹಳ ಜನ ಏನ್ ಅನ್ಕೊಂತಾರೆ ಗೊತ್ತಾ, ನನ್ನ ಹಿಂದೆ ನನ್ನ ಅಪ್ಪ ಇದ್ದಾನೆ, ನನ್ನ ಹಿಂದೆ ನನ್ನ ಹುಡುಗಿ ಇದ್ದಾಳೆ, ನನ್ನ ಹಿಂದೆ ನನ್ನ ಗಂಡ ಇದ್ದಾನೆ, ನನ್ನ ಹಿಂದೆ ನನ್ನ ಹೆಂಡತಿ ಇದ್ದಾಳೆ, ನನ್ನ ಹಿಂದೆ ನನ್ನ ಪಾರ್ಟ್ನರ್ ಇದ್ದಾನೆ, ನನ್ನ ಕೆಳಗಡೆ ನನ್ನ ಡೌನ್ಲೈನ್ಸ್ಗಳು ಇದ್ದಾರೆ, ಅವ್ರಲಿಂದ ನಾನು ಬದುಕ್ಬಿಡ್ತೀನಿ, ನನ್ನ ಅಪ್ಲೈನು ನನ್ನ MD ಬಹಳ ಒಳ್ಳೆಯವನು, ಅವ್ರಲಿಂದ ನಾನು ಉದ್ಧಾರ ಆಗ್ಬಿಡ್ತೀನಿ. ಈ ರೀತಿ ಬೇರೆಯವರ ಮೇಲೆ ನಂಬಿ ಬದುಕ್ತಾ ಇರ್ತಾರೆ. ಆ ಬೇರೆಯವರು ಯಾವಾಗ ಕೈ ಕೊಡ್ತಾರಲ್ಲ, ಇವ್ರ ಮನಸ್ಸನ್ನ ಹೊಡ್ಕೊಂಡ್ಬಿಡ್ತಾರೆ. ಅವರು ಏನೇ ಮಾಡಿದ್ರೂ ಜೀವನದಲ್ಲಿ ಬೆಳೆಯಕ್ಕಾಗಲ್ಲ. ಅಯ್ಯೋ, ನನ್ನ ಹುಡುಗಿ ಕೈ ಕೊಟ್ಬಿಟ್ಲು, ನನ್ನ ಹುಡುಗ ಕೈ ಕೊಟ್ಬಿಟ್ಟ, ನನ್ನ ಗಂಡ ಕೈ ಕೊಟ್ಬಿಟ್ಲು, ನನ್ನ ಪಾರ್ಟ್ನರ್ ಕೈ ಕೊಟ್ಬಿಟ್ಟ, ಇಲ್ಲಾಂದ್ರೆ ನಾನು ಏನಂತ ತೋರಿಸ್ತಿದ್ದೆ, ನಾನು ಹಂಗಿದ್ದೆ ಹಿಂಗಿದ್ದೆ, ಬರೇ ಬೊಗಳೆ ಬಿಡ್ತಾ ಇರ್ತಾರೆ. ಅದರಲ್ಲೇ ಜೀವನ ಕಳೀತಾರೆ. ರಾತ್ರಿ ಒಂದು 90 ಹೊಡೆದು ಮಲಗ್ಬಿಡ್ತಾರೆ. ಇಷ್ಟೇ. ಅದಕ್ಕೆ ನಾನು ಈ ಚಾಪ್ಟರ್ 8ರಲ್ಲಿ ಏನ್ ಹೇಳ್ಕೊಟ್ಟಿದ್ದೆ ಅಂದ್ರೆ, ನೋಡ್ರಿ, ನೀವು ಜೀವನದಲ್ಲಿ ಉದ್ಧಾರ ಆಗ್ಬೇಕು ಅಂದ್ರೆ ಏಕಾಂಗಿ ಅಂತ ತಿಳ್ಕೊ. ನಿನ್ನ ಲೈಫ್ ಅನ್ನ ಉದ್ಧಾರ ಮಾಡೋದಕ್ಕೆ ಯಾವನು ಬರಲ್ಲ. ಅಪ್ಪ ಅಮ್ಮ ನಮಗೆ ಜನ್ಮ ಕೊಟ್ಟಿದ್ದಾರೆ ಅಂತ ಹಣೆ ಬರೆಯಕ್ಕಾಗಲ್ಲ ಅಪ್ಪ ಅಮ್ಮ. ನಿನ್ನ ಅಪ್ಲೈನು, ನಿನ್ನ ಡೌನ್ಲೈನ್ಸ್ಗಳು ನಿನಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ, ಹಾಗಂತಂದ್ರೆ ನಿನಗೆ ಉದ್ಧಾರ ಮಾಡಕ್ಕಾಗಲ್ಲ. ಉದ್ಧಾರ ನೀನೇ ಆಗ್ಬೇಕು. ತುಂಬಾ ಅದ್ಭುತವಾದಂತ ಚಾಪ್ಟರ್ ಇದು. ಇದು ಯಾವುದು ಕೂಡ ಇಂಟರ್ನೆಟ್ ಅಲ್ಲಿ ಇಲ್ಲ ಸ್ನೇಹಿತರೆ. ನನ್ನ ಜೀವನದಲ್ಲಿ ನಡೆದಿದ್ದು, ನಿಮ್ ಜೀವನದಲ್ಲಿ ನಡೆದಿದ್ದು, ಅದನ್ನ ನಾನು ಇಲ್ಲಿ ಲೈವ್ ಆಗಿ ಮಾತಾಡ್ತಿದ್ದೀನಿ. ಆಡು ಭಾಷೆಯಲ್ಲಿ ಮಾತಾಡ್ತೀನಿ. ನಾನು ಯಾವುದು ಟ್ರೈನರ್ ಅಲ್ಲ ಅಂತ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ. ನಾನು ನಿಮ್ಮ ಮನಸ್ಸಿನ ಮಾತು, ನಿಮ್ಮ ಒಬ್ಬ ಸ್ನೇಹಿತ ಅನ್ಕೊಳ್ಳಿ, ಅಣ್ಣ ಅನ್ಕೊಳ್ಳಿ, ತಮ್ಮ ಅನ್ಕೊಳ್ಳಿ, ನಿಮ್ಮಲ್ಲಿ ಒಬ್ಬ ಅಂತ ಅನ್ಕೊಳ್ಳಿ, ನಿಮ್ಮ ಮನಸ್ಸಿನ ಪ್ರತಿಬಿಂಬ ಅಂತ ನನಗೆ ಅನ್ಕೊಳ್ಳಿ. ಹಾಗಾಗಿ ನಾನು ಪಕ್ಕಾ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ, ಪಕ್ಕಾ ಕನ್ನಡದಲ್ಲಿ, ಪಕ್ಕಾ ನಾರ್ಮಲ್ ಆಗಿ ಮಾತಾಡ್ತೀನಿ. ಯಾವುದು ಫಿಲ್ಟರ್ ಇಲ್ಲ, ಏನಿಲ್ಲ. ಯಾಕಂದ್ರೆ ನೀವು ಜಾಣ್ರಿದ್ದೀರಾ. ನಿಮಗೆ ಕಾಗೆ ಆರಿಸೋದು, ಪಂಪ್ ಹೊಡೆಯೋದು ಅವೆಲ್ಲ ಯಾರಿಗೂ ಇಷ್ಟ ಆಗಲ್ಲ. ಸುತ್ತಿ ಬಳಸಿ ಮಾತಾಡೋದು. ನಾನು ಏನಿದ್ರು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತೀನಿ. ನನ್ನ ಸಮಯನೂ ಹಾಳಾಗ್ಬಾರ್ದು, ನಿಮ್ ಸಮಯನೂ ಹಾಳಾಗ್ಬಾರ್ದು. ಸೊ ಅದನ್ನ 8ನೇ ಟಾಪಿಕ್ ಅಲ್ಲಿ ಹೇಳಿದೆ, ಐ ಆಮ್ ಅಲೋನ್ ಅಂತ. ಅಂದ್ರೆ
ನೀನು ಏಕಾಂಗಿ, ನಿನ್ನ ಯಶಸ್ಸಿಗೆ ನೀನು ಏಕಾಂಗಿ, ನೆನ್ಪಿಡ್ಕೊಳ್ಳಿ. ಓಕೆ. ಸೊ ವೈ ಡಸ್ ಅವರ್ ಹೋಮ್ ನಾಟ್ ಸಪೋರ್ಟ್? ನನ್ನ ಮನೆಯವರು ಯಾಕೆ ನನಗೆ ಸಪೋರ್ಟ್ ಮಾಡಲ್ಲ, ನನ್ನ ಮನೆ ಯಾಕೆ ಈ ರೀತಿ ಇದೆ, ನನ್ನ ಕುಟುಂಬ ಯಾಕೆ ಈ ರೀತಿ ಅನ್ನೋದ್ರ ಪ್ರಶ್ನೆಗೆ ಉತ್ತರ ನಾನು ಚಾಪ್ಟರ್ 9ರಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ತುಂಬಾ ಅದ್ಭುತವಾಗಿ ಬಂದಿದೆ. ಯಾಕಂದ್ರೆ ನಾವೆಲ್ಲ ಏನೋ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಹೊರಡ್ತೀವಿ. ಆ ಬಿಸ್ನೆಸ್ ಮಾಡ್ಬೇಕು ಅಂತ ಹೊರಟಾಗ ನಮ್ಮ ಮನೆಯವರು ನಮಗೆ ಕಾಲು ಎಳಿತಾರೆ, ಹೊರಗಡೆಯವರಲ್ಲ, ನಮ್ಮ ಮನೆಯವರೇ ನಮಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಆಗ ನಾವು ಕುಗ್ಗೋಗ್ಬಿಡ್ತೀವಿ. ಅದರ್ಲಿಂದ ಆಚೆ ಹೇಗ್ ಬರ್ಬೇಕು, ಮನೆಯವ್ರ ಜೊತೆಗೆ ಹೇಗಿರ್ಬೇಕು, ಅದು ಅದ್ಭುತವಾದಂತ ಟಾಪಿಕ್ ಚಾಪ್ಟರ್ 9ರಲ್ಲಿ ಮಾತಾಡಿದೀನಿ. ಓಕೆ. ಚಾಪ್ಟರ್ 10ಕ್ಕೆ ಬಂದ್ರೆ ಅಂದ್ರೆ 10ನೇ ಮಂಗಳವಾರ 10ನೇ ಚಾಪ್ಟರ್ ಕಮಿಟ್ಮೆಂಟ್. ಸೊ ನಮಗೆ ಕಮಿಟ್ಮೆಂಟ್ ಯಾವ ರೀತಿ ಇರುತ್ತೆ, ಯಾವ ರೀತಿ ನಾವು ಕಮಿಟ್ಮೆಂಟ್ ತಗೋಬೇಕು, ಅದೊಂದು ಡಿಫ್ರೆಂಟ್ ಲೆವೆಲ್ಗೆ ತಗೊಂಡೋಗಿದ್ದೀನಿ. ಎಲ್ಲಾ ಚಾಪ್ಟರ್ ಅಲ್ಲೂ ಒಂದೊಂದು ಕತೆ, ಸಾರಾಂಶದಲ್ಲಿ ಒಂದು ಕತೆ ಬರುತ್ತೆ ಕೊನೆಯಲ್ಲಿ. ಆ ಕತೆ ಕೇಳೋದಕ್ಕೆ ಬಹಳಷ್ಟು ಜನ ಬರ್ತಾ ಇದ್ರು, ಸರ್ ನಿಮ್ ಕತೆ ಕೇಳೋದಕ್ಕೆ ಬರ್ತೀವಿ ನಾವು ಅಂತ. ಸೊ ಕಮಿಟ್ಮೆಂಟ್ಗೆ ಒಂದು ಕತೆ ಹೇಳಿದೀನಿ, ಹೋಗಿ ಅಲ್ಲಿ ಹೋಗಿ ನೋಡಿ. ಯಾರೆಲ್ಲ ಕೂತಿದ್ರ ಅದನ್ನ ಎಂಜಾಯ್ ಮಾಡಿ. ಇದನ್ನ ಲೀಸ್ಟ್ ಬರ್ಕೊಳ್ಳಿ ಸ್ನೇಹಿತರೆ. ಓಕೆ. ನಾನು ಎಲ್ಲ ಚಾಪ್ಟರ್ಗಳು ಹೇಳಿದ್ ಲೀಸ್ಟ್ ಬರ್ಕೊಳ್ಳಿ. ಸುಮ್ಮನೆ ಬೇಕಾಬಿಟ್ಟಿ ಬಂದು ಕುತ್ಕೊಳೋದ್ರಿಂದ ನನಗೂ ಯೂಸ್ ಇಲ್ಲ, ನಿಮಗೂ ಯೂಸ್ ಇಲ್ಲ. ನೀವು ಸೀರಿಯಸ್ ಆಗಿದ್ರೆ ನಾನು ಯೂಸ್ ಆಗ್ತೇನೆ, ನೀವು ಯೂಸ್ ಆಗ್ತೀನಿ. ನಾ ಅದಕ್ಕೆ ಹೇಳ್ತೀನಲ್ಲ, ಲೀಡರ್ ಅಂತಂದು ಹೇಳಿದ್ರೆ ನೆಟ್ಟಿಗೆ ರೆಡಿಯಾಗಿ ಬರೋನ್ ಲೀಡರ್ ಅಲ್ಲ. ಲೀಡರ್ ಅಂತಂದು ಹೇಳಿದ್ರೆ ಭಾಷಣ ಬಿಗಿಯೋನ್ ಲೀಡರ್ ಅಲ್ಲ. ಲೀಡರ್ ಅಂದ್ರೆ ಯಾರು ಸಮಯಕ್ಕೆ ಮರ್ಯಾದೆ ಕೊಡ್ತಾರಲ್ಲ ಎದುರುಗಡೆ ಕೂತವ್ರಿಗೆ, ಅವನು ನಿಜವಾದ ಲೀಡರ್ ಆಗೋದಕ್ಕೆ ಸಾಧ್ಯ ಸ್ನೇಹಿತರೆ. ಸ್ವಲ್ಪ ನಾನು ಮುಂದಕ್ಕೆ ಹೋಗ್ತೀನಿ, ಚಾಪ್ಟರ್ 11ಕ್ಕೆ ಬರ್ತೀನಿ. ನೋಡಿ ಇವೆಲ್ಲ ಹೆಂಗಿದಾವಂದ್ರೆ ಡಗ 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 AK-47 ಬುಲೆಟ್ ಇದ್ದಂಗೆ. ನಾನು ನಾನ್ ಸ್ಟಾಪ್ ಹೇಳ್ತಾ ಹೋಗ್ತೀನಿ ಈಗ, ಯಾಕಂದ್ರೆ ಸಮಯ ಇಲ್ಲ, 8 ಗಂಟೆ ಆಗಿದೆ. ನಾನು 8:15 20ಕ್ಕೆ ಮುಗಿಸ್ಬೇಕು. ಹಾಗಾಗಿ ನಿಮಗೆ ಇದು ಬಹಳ ಇಂಪಾರ್ಟೆಂಟ್. ಇದು ಆಗಿದ್ಮೇಲೆ ಇನ್ನೊಂದಿಷ್ಟು ವಿಚಾರಗಳು ನಿಮ್ಮ ಹತ್ರ ಹಂಚ್ಕೊಂತೀನಿ. ಸ್ವಲ್ಪ ನನ್ನ ಹತ್ರ ಗಮನ ಕೊಡಿ. ನಾನು ಹೇಳೋದನ್ನ ಸೀರಿಯಸ್ ಆಗಿ ಕೇಳ್ಕೊಳ್ಳಿ. ಕಾಲ್ ಗೀಲ್ ಬರ್ತಾ ಇದ್ರೆ ಡೈವರ್ಟ್ ಮಾಡ್ಕೊಳ್ಳಿ, ನನ್ನ ಹತ್ರ ಮೈಂಡ್ ಕೊಡಿ. ಯಾಕಂದ್ರೆ ಈ ವಿಷಯ ಮತ್ತೆ ನಿಮಗೆ ಸಿಗಲ್ಲ, ಈ ರೀತಿ ಹೇಳೋರು ಮತ್ತೆ ಸಿಗಲ್ಲ ನಿಮಗೆ. ಯು ಗಾಟ್ ಮೈ ಪಾಯಿಂಟ್. ಸೊ ಚಾಪ್ಟರ್ 11 ರಿಲೇಷನ್ ಅಂಡ್ ಹೌ ಟು ಕೀಪ್ ರಿಲೇಷನ್ ಲೈಫ್ ಲಾಂಗ್. ನಾವು ಒಂದು ಸಂಬಂಧನ ಹೇಗೆ ಬೆಳೆಸ್ಬೇಕು, ಆ ಸಂಬಂಧನ ಹೇಗೆ ಕೊನೆವರೆಗೂ ಉಳಿಸ್ಕೋಬೇಕು, ಅದ್ರ ಬಗ್ಗೆ ಒಂದು ಕತೆ ಹೇಳಿದ್ದೀನಿ, ಅದ್ರ ಬಗ್ಗೆ ಒಂದು ಪಾಯಿಂಟ್ಸ್ ಗಳನ್ನ ಹೇಳಿದ್ದೀನಿ. ಅದು ನಿಮಗೆ ಅವಶ್ಯಕತೆ ಇದ್ರೆ ಮತ್ತೆ ಹಿಂದೆ ಹೋಗಿ ನೋಡಿ MLM ಶರತ್ ಆಪ್ ಅಲ್ಲಿ. ಗಾಟ್ ಇಟ್. ಅಂಡ್ ಚಾಪ್ಟರ್ 12ಕ್ಕೆ ಬಂದ್ರೆ ಸಕ್ಸಸ್ ಇಸ್ ದ ಪ್ರೋಸೆಸ್. ಅಂದ್ರೆ ಯಶಸ್ಸು ಅನ್ನೋದು ಒಂದು ಜರ್ನಿ ಸ್ನೇಹಿತರೆ. ಯಶಸ್ಸು ಅನ್ನೋದು ಇವತ್ತು ನಾನು ಕಷ್ಟಪಟ್ಟೆ ನನಗೆ ಯಶಸ್ಸು ಬಂತು ಅಲ್ಲ, ಯಶಸ್ಸು ಅನ್ನೋದು ಒಂದು ಪ್ರೋಸೆಸ್. ಇಟ್ ಈಸ್ ಎ ಪ್ರೋಸೆಸ್. ಓಕೆ. ಸೊ ಯಶಸ್ಸು ಅನ್ನೋದು ಒಂದು ಪ್ರೋಸೆಸ್ ಇದು ಅಂತ ಹೇಳಿದ್ದೀನಿ. ಚಾಪ್ಟರ್ 13 ನೋಡಿ, ನಾನು ಒಂದೊಂದು ಚಾಪ್ಟರ್ ಬಗ್ಗೆ ಒಂದೊಂದೇ ನಿಮಿಷ ಮಾತಾಡಿದ್ರೇನು 50 ನಿಮಿಷ ಬೇಕಾಗಿರುತ್ತೆ ನನಗೆ. ಹಾಗಾಗಿ ನಾನು ಹೆಡ್ಡಿಂಗ್ ಹೇಳಿ ಮುಂದೆ ಮುಂದೆ ಹೋಗ್ತೀನಿ. ಇಂಪಾರ್ಟೆಂಟ್ ಇರೋದನ್ನ ಡೈಲಾಗ್ಗಳು ಹೇಳಿ ಅದನ್ನ ಕ್ಲಾರಿಟಿ ಕೊಡ್ತಾ ಬರ್ತೀನಿ. ಓಕೆ. ಚಾಪ್ಟರ್ 12 ಆಯ್ತಲ್ಲ, ಸಕ್ಸಸ್ ಇಸ್ ಅ ಪ್ರೋಸೆಸ್ ಅಂತ. ಚಾಪ್ಟರ್ 13 ಏನು ಅಂತಂದ್ರೆ ವಿತ್ ಹೂಮ್ ಅಂಡ್ ಹೌ ವಿ ಹ್ಯಾವ್ ಟು ಡೂ ದ ಬಿಸ್ನೆಸ್. ಅಂದ್ರೆ ನಾವು ಯಾರ ಜೊತೆಗೆ ಇರಬೇಕು, ಯಾರ ಜೊತೆಗೆ ಬಿಸ್ನೆಸ್ ಮಾಡಬೇಕು, ಇದ್ರ ಬಗ್ಗೆ ನಾನು ಕೆಲವೊಂದು ಕ್ಲಾರಿಟಿಗಳನ್ನ ಕೊಡ್ತಾ ಬಂದಿದ್ದೀನಿ ಚಾಪ್ಟರ್ 13ರಲ್ಲಿ. ಯಾಕಂದ್ರೆ ಬಹಳಷ್ಟು ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತೀನಿ ಅಂತ ಬರ್ತಾರೆ, ಬಟ್ ಅವರು 3 ತಿಂಗಳು 6 ತಿಂಗಳಾಗಿದ್ಮೇಲೆ ಬ್ಯಾಟ್ರಿ ಹಾಕಿ ಹುಡುಕಿದ್ರೇನು ಸಿಗಲ್ಲ. ಅವರು ಬೈಕೊಂದು ಹೋಗ್ತಾರೆ, ನನ್ನ ಅಪ್ಲೇನ್ ಅಂತ, ನನ್ನ ಮಗ, ನನ್ನ ಕಂಪನಿ ಇಂತ, ನನ್ನ ಮಗಂದು ಅಂತ ಬೈಕೊಂದು ಓಡೋಗ್ಬಿಡ್ತಾರೆ. ಅವರಿಗೆ ಯಾರ ಜೊತೆಗಿರ್ಬೇಕು, ಯಾರ ಜೊತೆಗೆ ಹೆಂಗಿರ್ಬೇಕು ಅನ್ನೋದೇ ಗೊತ್ತಿರಲ್ಲ. ಹಾಗಾಗಿ ಅವರಿಗೆ ಮೋಸ ಮಾಡ್ಬಿಡ್ತಾರೆ ಕೆಲವೊಬ್ರು. ಮೋಸ ಮಾಡಿದ್ಮೇಲೆ ನನಗೆ ಮೋಸ ಆಯ್ತು ಅಂತಾರೆ. ಬಟ್ ಮೋಸ ಹೋಗು ಅಂತ ಹೇಳಿದವ್ರು ಯಾರು? ನಾವೇ ತಾನೆ. ಅದಕ್ಕೆ ಬೋರ್ಡ್ ಹಾಕಿರ್ತಾರಲ್ಲ ಬಸ್ಸಲ್ಲಿ, ಗೌರ್ಮೆಂಟ್ ಬಸ್ಸಲ್ಲಿ, ನಿಮ್ಮ ಲಗೇಜಿಗೆ ನೀವೇ ಜವಾಬ್ದಾರರು ಅಂತ. ಸೊ ನಮ್ಮ ಕೆಟ್ಟ ಭವಿಷ್ಯಕ್ಕೆ ನಾವೇ ಜವಾಬ್ದಾರರು, ನಮ್ಮ ಒಳ್ಳೆ ಭವಿಷ್ಯಕ್ಕೆ ನಾವೇ ಜವಾಬ್ದಾರರು. ಇದರಲ್ಲಿ ಅಪ್ಪ ಅಮ್ಮನ ಕೆಲಸ ಇಲ್ಲ, ಇದರಲ್ಲಿ ಸ್ನೇಹಿತರ ಕೆಲಸ ಇಲ್ಲ, ಇದರಲ್ಲಿ ಬೇರೆಯವ್ರ ಕೆಲಸ ಇಲ್ಲ. ನೆನ್ಪಿಟ್ಕೊಳ್ಳಿ, ಇದು ನಾನ್ ನಿಮಗೆ ಹಾಕಿರೋ ಬೋರ್ಡ್, ಅದು KSRTC ಬಸ್ಸಲ್ಲಿ ಹಾಕಿರೋ ಬೋರ್ಡ್. ಕ್ಲಿಯರ್. ಚಾಪ್ಟರ್ 14ಕ್ಕೆ ಬಂದ್ರೆ ಹೌ ಟು ಮೇಂಟೈನ್ಸ್ ಎ ಡಿಸ್ಟೆನ್ಸ್. ಅಂದ್ರೆ ಒಂದು ಡಿಸ್ಟೆನ್ಸ್ ನ ಹೇಗೆ ಮೇಂಟೈನ್ ಮಾಡ್ಬೇಕು. ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ಬಿಸ್ನೆಸ್ ಮಾಡ್ತೀನಿ ಅನ್ನೋ ಹಂಬಲದಲ್ಲಿ ಎಲ್ರನ್ನು ಜೊತೆ ಕರ್ಕೊಂತಾರೆ. ಅಂದ್ರೆ ಹೆಗಲ್ ಮೇಲೆ ಕೂಡಿಸ್ಕೊಂತಾರೆ. ಹೆಗಲ್ ಮೇಲೆ ಕೂಡಿಸ್ಕೊಂಡ್ರೆ ಅವ್ನ್ ತಲೆ ಹೊಡ್ಕೊಂತ ಕುತ್ಕೊಂಡ್ಬಿಡ್ತಾನೆ, ತಲೆ ಮೇಲೆ ಬಂದು ಕುತ್ಕೊಂತಾರೆ. ಇಲ್ಲ ಅಂತಂದ್ ಹೇಳಿದ್ರೆ ಕೆಳಗಡೆ ಬಿಟ್ಬಿಡ್ತಾರೆ. ಅವ್ರಿಗೆ ಕೆಳಗಡೆ ಬಿಟ್ರೆ ಕೈ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾರೆ. ಸೊ ನಾವು ಕಸ್ಟಮರ್ನ ತಲೆ ಮೇಲೂ ಕೂಡಿಸ್ಕೋಬಾರ್ದು, ಕಸ್ಟಮರ್ನ ನೆಲದ ಮೇಲೂ ಬಿಡಬಾರ್ದು. ಹೇಗ್ ಮಾಡ್ಬೇಕು ಮತ್ತೆ ಬಿಸ್ನೆಸ್ನ,
ನಮ್ಮ ಡೌನ್ಲೈನ್ಸ್ ನಮ್ಮ ಟೀಮ್ನವರಿಗೆ ನಾವು ಕೆಳಗಡೆನೂ ಬಿಡಬಾರ್ದು, ಮೇಲ್ಗಡೆ ತಲೆ ಮೇಲೂ ಇಟ್ಕೋಬಾರ್ದು. ಹೇಗ್ ಮಾಡ್ಬೇಕು ಬಿಸ್ನೆಸ್ನ, ಅದು ಎಲ್ಲ ಇರೋದು ಈ ಚಾಪ್ಟರ್ 14ರಲ್ಲಿ ಇದೆ. ಡಿಸ್ಟೆನ್ಸ್, ಯಾರ ಹತ್ರ ಎಷ್ಟು ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಬೇಕು ಅಂತ. ಸೊ ನಾವು ಸುಮ್ಮನೆ ಕಂಡ್ಕೊಂಡವ್ರಿಗೆಲ್ಲ ಮನೆ ಕರೆಯೋದು, ಮನೆಯಲ್ಲಿ ಇದು ಮಾಡಿಸೋದು, ಅವಾಗ ಮನೆಯವರೆಲ್ಲ ಡಿಸ್ಟರ್ಬೆನ್ಸ್ ಆಗೋದು, ಇದ್ರ ರೀತಿ ತುಂಬಾ ನೈಜವಾದಂತಹ ಕಥೆಗಳು ಮತ್ತೆ ನೈಜವಾದಂತಹ ಉದಾಹರಣೆಗಳನ್ನು ಹೇಳಿ ನಾನು ಮುಂದೆ ಹೋಗಿದ್ದೀನಿ ಅದರಲ್ಲಿ. ಓಕೆ, ಸೊ ಚಾಪ್ಟರ್ 14 ಆಯ್ತಲ್ಲ. 15ಕ್ಕೆ ಬಂದ್ರೆ ಹೌ ಕ್ಯಾನ್ ಐ ಗ್ರೋ ಮೈ ಬಿಸ್ನೆಸ್, ಹೌ ಕ್ಯಾನ್ ಐ ಡೆವಲಪ್ ಅವರ್ ಬಿಸ್ನೆಸ್ ಅಂದ್ರೆ ಹೌ ಐ ಗ್ರೋ ಬಿಸ್ನೆಸ್ ಲೈಫ್ ಲಾಂಗ್. ಜೀವನ ಇರೋವರೆಗೂ ನನ್ನ ಬಿಸ್ನೆಸ್ ಅನ್ನ, ನಂದೇ ಆದಂತ ಒಂದು ಸ್ವಂತ ವ್ಯಾಪಾರವನ್ನ, ನಂದೇ ಆದಂತ ಒಂದು ಸ್ವಂತ ಕಂಪನಿಯನ್ನ ನಾನು ಹೇಗೆ ಸಾಯೋವರೆಗೂ ಅದನ್ನ ತಗೊಂಡು ಹೋಗ್ಬೇಕು, ನಾಳೆ ನನ್ನ ಮಕ್ಕಳು, ನನ್ನ ಮರಿ ಮೊಮ್ಮಕ್ಕಳು ಅದರಲ್ಲಿ ಇರಬೇಕು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಚಾಪ್ಟರ್ 15ರಲ್ಲಿ ಕೊಟ್ಟಿದ್ದೀನಿ. ಓಕೆ, ಇವು ಯಾವೂ ಕೂಡ ನೀವು ಗೂಗಲ್ ಮಾಡಿ, ನಿಮಗೆ ಚಾಟ್ GPT ಕೊಡಲ್ಲ, ಗೂಗಲ್ ಕೊಡಲ್ಲ, ಯೂಟ್ಯೂಬಲ್ಲಿ ಇಲ್ಲದ ವಿಷಯಗಳನ್ನ ನಾನು ಆಯ್ಕೆ ಮಾಡ್ಕೊಂಡು ನನ್ನ ಜೀವನದಲ್ಲಿ ನಡೆದಿದ್ದು ನಿಮ್ಮ ಜೀವನದಲ್ಲಿ ನಡೆಯೋದೇ ನಾನು ಝೂಮ್ ಮೀಟಿಂಗ್ ಮಾಡಿರೋದು. ಯು ಗಾಟ್ ಮೈ ಪಾಯಿಂಟ್. ಚಾಪ್ಟರ್ 16, ಓಕೆ, ಚಾಪ್ಟರ್ 16 ಏನಿರುತ್ತೆ ಅಂದ್ರೆ ನಾವೊಂದು ವೃತ್ತಿಯನ್ನ ಸೆಲೆಕ್ಟ್ ಮಾಡ್ಕೊಂಡಂಗೆ ಆಗ್ಬೇಕು. ನೋಡಿ, ನಮ್ ವೃತ್ತಿ ಯಾವುದು, ನಾವ್ ಏನ್ ಓದಿದೀವಿ ಅದು ನಮ್ ವೃತ್ತಿ ಆಗಲ್ಲ. ನಮಗೆ ಏನ್ ಬೇಕೋ ಅದು ನಮ್ ವೃತ್ತಿ ಆಗಲ್ಲ. ನಮಗೆ ಯಾರೋ ಒಬ್ರು ಮಾಡು ಅಂತ ಹೇಳ್ಬಿಡ್ತಾರೆ, ನಾವು ಹೋಗಿ ಅದನ್ನ ಮಾಡೋದಕ್ಕೆ ಹೋಗ್ಬಿಡ್ತೀವಿ. ಅದರಲ್ಲಿ ನಾವು ಯಶಸ್ವಿ ಆಗ್ತೀವಾ, ಅದರಲ್ಲಿ ನಮಗೆ ಇಂಟ್ರೆಸ್ಟ್ ಇದೆನಾ? ಸೊ ಹೇಗೆ ಒಂದು ಸರಿಯಾದ ವೃತ್ತಿಯನ್ನ ಆಯ್ಕೆ ಮಾಡ್ಕೊಳೋದು, ಅದು ಯಾವುದೇ ಆಗಿರ್ಲಿ, ಫಿಲಿಂ ಇಂಡಸ್ಟ್ರಿ ಆಗಿರ್ಲಿ, MLM ಇಂಡಸ್ಟ್ರಿ ಆಗಿರ್ಲಿ, ಎಜುಕೇಶನ್ ಆಗಿರ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಲಿ, ರೋಡ್ ಸೈಡ್ ಅಲ್ಲಿ ಇಡ್ಲಿ ಹಾಕೋದಾಗಿರ್ಲಿ, ಚಪ್ಪಲಿ ಮಾರೋದಾಗಿರ್ಲಿ, ಅದೊಂದು ವೃತ್ತಿನೇ ಎಲ್ಲವೂ. ಆ ವೃತ್ತಿಯನ್ನ ನಾವು ಹೇಗೆ ಆಯ್ಕೆ ಮಾಡ್ಕೋಬೇಕು, ಅದರಲ್ಲಿ ನಾವು ಹೇಗೆ ಬೆಳಿಬೇಕು ಅನ್ನೋದು ನಾನು ಚಾಪ್ಟರ್ 16ರಲ್ಲಿ ಹೇಳಿಕೊಟ್ಟಿದ್ದೀನಿ. ಜೊತೆಗೆ ನನ್ನ ಒಂದು ಸ್ಟೈಲ್ ಏನ್ ಗೊತ್ತಾ ಸ್ನೇಹಿತರೆ, ನಾನು ಜೀವನದ ಪಾಠ ಮತ್ತೆ ಬಿಸ್ನೆಸ್ಸಿನ ಪಾಠ ಎರಡು ಜೊತೆಯಲ್ಲಿ ಮಾಡ್ತೀನಿ. ಯಾಕಂದ್ರೆ ಜೀವನ ಇದ್ರೆ ಬಿಸ್ನೆಸ್, ಬಿಸ್ನೆಸ್ ಇದ್ರೆ ಜೀವನ, ಇವೆರಡು ಒಂದಕ್ಕೊಂದು ಬಿಟ್ಟಿಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸಾರಿ, ಮನೆ ಚೆನ್ನಾಗಿದ್ರೆ ಮನಿ ಬರುತ್ತೆ, ಮನಸ್ಸು ಚೆನ್ನಾಗಿದ್ರೆ ಮನಿ ಬರುತ್ತೆ. ಮನಸ್ಸು ಸರಿ ಇಲ್ಲ, ಮನೇನೂ ಚೆನ್ನಾಗಿಲ್ಲ ಅಂದ್ರೆ ಮನಿ ಬರಲ್ಲ. ಸಾಕು ಅನ್ಕೊಂತೀನಿ, ಅರ್ಥ ಮಾಡ್ಕೊಳೋರಿಗೆ ಈ ಸಣ್ಣ ಸಣ್ಣ ಡೈಲಾಗ್ಗಳೇ ಸಾಕು ಅಂತ ಅನ್ಕೊಂತೀನಿ. ಓಕೆ, ಸೊ ಚಾಪ್ಟರ್ 17 ಏನ್ ಹೇಳುತ್ತೆ? ಚಾಪ್ಟರ್ 17 ಅಕ್ಸೆಪ್ಟಿಂಗ್ ಅಂದ್ರೆ ನಾವ್ ಹೆಂಗಿದೀವಿ ಅಂತ ಹೇಳಿದ್ರೆ, ಕೆಲವೊಂದನ್ನ ನಾವು ಸ್ವೀಕಾರ ಮಾಡೋದಕ್ಕೆ ರೆಡಿ ಇಲ್ಲ ಸ್ನೇಹಿತರೆ, ಸ್ವೀಕಾರ ಮಾಡಲ್ಲ. ಸರ್ ಬೆಳಿಗ್ಗೆ ಎದ್ದೇಳ್ಬೇಕಾ, ನನ್ ಕೈಲಾಗಲ್ಲ. ಸರ್ ಮಂಗಳವಾರ ಬರ್ಬೇಕಾ, ನನ್ ಕೈಲಾಗಲ್ಲ. ಸರ್ ಕೋಟ್ ಹಾಕೋಬೇಕಾ, ನನ್ ಕೈಲಾಗಲ್ಲ. ಸರ್ ಅಲ್ಲಿಗೆ ಹೋಗ್ಬೇಕಾ, ನನ್ ಕೈಲಾಗಲ್ಲ. ನನಗೆ ಬಹಳ ಜನ ಹೇಳ್ತಾರೆ, ಸರ್ ಇಲ್ಲಿ ಕ್ಲಾಸ್ ಇರುತ್ತೆ, ಇಲ್ಲಿ ಮೀಟಿಂಗ್ ಮಾಡ್ತೀನಿ, ಇಲ್ಲಿ ಬನ್ನಿ, ಒಂದ್ಸಲ ಫಿಸಿಕಲಿ ಬನ್ನಿ, ಸಮಯನ ಕೊಡಿ, ನನ್ನ ಜೊತೆಗೆ ಒನ್ ಡೇ ಕಳೀರಿ ಅಂತ ಹೇಳ್ತೀನಿ. ಸರ್ ತುಂಬಾ ಇಷ್ಟ ಸರ್ ನೀವಂದ್ರೆ, ಸರ್ ನೀವಂದ್ರೆ ಬಹಳ ಇಷ್ಟ, ನಿಮ್ ಮಾತು ತುಂಬಾ ಇಷ್ಟ ಆಗುತ್ತೆ, ನನ್ನ ಲೈಫ್ ಚೇಂಜ್ ಎಲ್ಲ ಹೇಳ್ತಾರೆ. ಬನ್ನಿ ಅಂದ್ರೆ ಬರಕ್ ತಯಾರಿರೋಲ್ಲ. ಸರ್ ಅಷ್ಟು ದೂರ ಬರ್ಬೇಕಾ ಸರ್, ಅಲ್ಲಿಗೆ ಹೋಗ್ಬೇಕಾ ಸರ್ ಅಂತ. ಸೊ ಸ್ನೇಹಿತರೆ, ಹೇಗಾಗುತ್ತೆ? ಈಗ ಸಚಿನ್ ತೆಂಡೂಲ್ಕರ್ ಅವರು, ಸರ್ ಕ್ರಿಕೆಟ್ ಬಾಂಬೆದಲ್ಲಿ ಇದ್ರೆ ಹೇಳಿ, ಕ್ರಿಕೆಟ್ ದುಬೈದಲ್ಲಿ, ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಇದ್ರೆ ನಾನು ಬರಕ್ ಆಗಲ್ಲ ಅಂದ್ರೆ ಅವ್ರು ಕ್ರಿಕೆಟರ್ ಆಗ್ತಾ ಇದ್ರ? ಈಗ ಐಶ್ವರ್ಯ ರಾಯ್, ಸರ್ ಶೂಟಿಂಗು ಬಾಂಬೆದಲ್ಲಿ ಇದ್ದಾಗ ಮಾತ್ರ ಕರೀರಿ, ನೀವು ಲಂಡನ್ ಗಿಂಡನಿಗೆ ಶೂಟಿಂಗ್ ಕರಿಬೇಡಿ, ನಾನು ಬರಕ್ ಆಗಲ್ಲ ಅಂತ ಹೇಳಿದ್ರೆ ಅವ್ರು ಐಶ್ವರ್ಯ ರಾಯ್ ಆಗ್ತಾ ಇದ್ರ? ಸೊ ನಮ್ಮ ಯಾಕೆ ಬುದ್ಧಿ ಬರ್ತಾ ಇಲ್ಲ ಇನ್ನು? ನಾವು ಮನೆ ಬಿಟ್ಟು ಬಂದಿಲ್ಲ ಅಂದ್ರೆ, ನಮ್ಮ ಸ್ನೇಹಿತರನ್ನ ಬಿಟ್ಟು ಬರ್ಲಿಲ್ಲ ಅಂದ್ರೆ, ನಾವು ಊರನ್ನ ಬಿಟ್ಟು ಬಂದಿಲ್ಲ ಅಂದ್ರೆ, ನಾವು ದುಡ್ಡು ಮಾಡಕ್ಕಾಗಲ್ಲ, ಜೀವನದಲ್ಲಿ ಮುಂದೆ ಹೋಗಕ್ಕಾಗಲ್ಲ. ನೆನ್ಪಿಡ್ಕೊಳ್ಳಿ, ಇವತ್ತು ಯಾರು ಕೂಡ ಅವರ ಸ್ನೇಹಿತರನ್ನ ಬಿಟ್ಟು, ತಂದೆ ತಾಯಿನ ಬಿಟ್ಟು, ಮನೆ ಬಿಟ್ಟು, ಹೊಸಲ್ ಬಿಟ್ಟು ಆಚೆ ಬಂದು, ಊರ್ ಬಿಟ್ಟು ಆಚೆ ಬಂದಿದ್ದಾರೆ, ಅವರೇ ಇವತ್ತು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಇವತ್ತು ಯಾರು ಎಲ್ಲ ಬೇಕು ಅಂತ ಕುಂತಿದ್ದಾರೆ, ಅವರು ನಮಗೆ ಎಣ್ಣೆ ಅಂಗಡಿಯಲ್ಲಿ ಸಿಗ್ತಾರೆ, ಇಲ್ಲ ಅಂತಂದ್ ಹೇಳಿದ್ರೆ ಕಟ್ಟಿ ಮೇಲೆ ಸಿಗ್ತಾರೆ, ಇಲ್ಲ ಅಂತಂದ್ರೆ ಫೇಸ್ಬುಕ್ ಅಲ್ಲಿ ರೀಲ್ಸ್ ಮಾಡ್ತಾ ಸಿಗ್ತಾರೆ. ಯಾಕಂದ್ರೆ ಅವ್ರ ಅಪ್ಪ ಅಮ್ಮಂದು ಆಲ್ರೆಡಿ ಆಸ್ತಿ ಇರುತ್ತೆ, ಅವ್ರು ದುಡಿಬೇಕಾಗಿರೋ ಅವಶ್ಯಕತೆ ಇರಲ್ಲ. ಸೊ ನನಗೆ ಗೊತ್ತಿಲ್ಲ ಇಲ್ಲಿ ಯಾರಪ್ಪ ಅಮ್ಮ ಹೇಗಿದ್ದಾರೆ ಅಂತ. ನಾನು ಹೇಳ್ತಾ ಇರೋದು ಇದು ಜನರಲ್ ಆಗಿ. ಅರ್ಥ ಆಯ್ತಲ್ಲ? ನಿಮ್ಮ ಅಪ್ಪ ಅಮ್ಮನ ಆಸ್ತಿ ಇದ್ರೆ ಅದೇ ಊರಲ್ಲಿ ಕುತ್ಕೊಳ್ಳಿ,
ರೀಲ್ಸ್ ಮಾಡಿ, ಲೈಫ್ ನೋಡ್ಕೊಳ್ಳಿ, ಕ್ರಿಕೆಟ್ ನೋಡ್ಕೊಳ್ಳಿ, ಎಣ್ಣೆ ಗಿಣ್ಣೆ ಹೊಡೀರಿ, ಲೈಫ್ನ ಎಂಜಾಯ್ ಮಾಡ್ಕೊಳ್ಳಿ, ನಿಮ್ಗೆ ಯಾರು ಬೇಡ ಅಂತಾರೆ. ಇಲ್ಲ ಸರ್, ನಮ್ಮ ಅಪ್ಪ ಅಮ್ಮಂದು ಏನು ಆಸ್ತಿ ಇಲ್ಲ, ನಾನು ಜೀವನದಲ್ಲಿ ಹೆಸರು ಮಾಡಬೇಕು, ನಾನು ಆರೋಗ್ಯ ಮಾಡಬೇಕು, 4 ಜನಕ್ಕೆ ಹೆಲ್ಪ್ ಮಾಡಬೇಕು, ನಾನು ದೇಶಕ್ಕೆ ಏನಾದರೂ ಕೊಡಬೇಕು, ನನ್ನ ಊರಿನ ಹೆಸರನ್ನ ಬೆಳೆಸ್ಬೇಕು, ಈ ರೀತಿ ಕನಸುಗಳನ್ನ ಹೊತ್ತಿದ್ರೆ ಅಲ್ಲೇ ಕುತ್ಕೊಂಡು ನೀವು ಮಾಡೋಕ್ಕಾಗಲ್ಲ. ಹೊಸಲು ಒಳಗಡೆ ದುಡ್ಡು ಮಾಡೋಕ್ಕಾಗಲ್ಲ. ಹೊಸಲಿಂದ ಆಚೆ ಬರಲೇಬೇಕು, ಊರ್ಲಿಂದ ಆಚೆ ಬರಲೇಬೇಕು, ನಮಗೆ ಇಷ್ಟವಾಗಿದ್ದನ್ನ ಬಿಡಲೇಬೇಕು, ಬರಲೇಬೇಕು. ಅದನ್ನ ಅಕ್ಸೆಪ್ಟ್ ಮಾಡೋ ಬುದ್ಧಿ ನಮ್ಮಲ್ಲಿ ಬರಬೇಕು. ಅದು ಆ ಚಾಪ್ಟರ್ ಹೇಳಿದ್ದೀನಿ. 19ನೇದು ಏನಂದ್ರೆ ಚೇಂಜ್. 18ರದು ಚೇಂಜ್ ಅಂದ್ರೆ ನಾವು ಬದಲಾಗಬೇಕು ಸ್ನೇಹಿತರೆ. ನಾವು ಬದಲಾಗ್ಲಿದಂಗೆ ಆಗಲ್ಲ. ಅದು ಅದರಲ್ಲಿದೆ. ಅದು ಮತ್ತೆ ಉದ್ದ ಆಗುತ್ತೆ, ಹೇಳ್ತಾ ಹೋಗ್ತೀನಿ. ವಾಟ್ 19ನೇದು ಏನಂದ್ರೆ ಸೊ ಜಡ್ಜ್ಮೆಂಟ್ ಅನ್ನ ತಗೊಳೋದು. ನೀವು ಎಂತರ ಆಗ್ಬೇಕು ಅಂದ್ರೆ ನೀವು ಜಡ್ಜ್ ಆಗ್ಬೇಕು ಸ್ನೇಹಿತರೆ. ನೀವು ಲಾಯರ್ ಆದ್ರೆ ಉಪಯೋಗ ಇಲ್ಲ. ನೀವು ನಿಮ್ಮ ಬಿಸ್ನೆಸ್ಸಿನಲ್ಲಿ ನೀವು ಜಡ್ಜ್ ಆಗ್ಬೇಕು. ನೀವು ನಿಮ್ಮ ಲೈಫಿನಲ್ಲಿ ಜಡ್ಜ್ ಆಗ್ಬೇಕು. ನೀವು ನಿಮ್ಮ ಜೀವನದಲ್ಲಿ, ನಿಮ್ಮ ಕರಿಯರ್ ಅಲ್ಲಿ ಜಡ್ಜ್ ಆಗ್ಬೇಕು. ಲಾಯರ್ ಆಗ್ಬಾರ್ದು, ವಾದ ಮಾಡೋರಾಗ್ಬಾರ್ದು, ಜಡ್ಜ್ಮೆಂಟ್ ಕೊಡೋರಾಗ್ಬೇಕು. ನನಗಿದು ಬೇಕೋ ಬೇಡೋ ಅನ್ನೋಂತಹ ಜಡ್ಜ್ಮೆಂಟ್ ನಿಮ್ಮಲ್ಲಿ ಬರಬೇಕು. ಆಗ ನೀವು ಒಬ್ಬ ಸಮಾಜದಲ್ಲಿ ಇಂಥ ವ್ಯಕ್ತಿಯಾಗಿ ಬೆಳಿತೀರ. ನೀವು ವಾದ ಮಾಡೋರಾದ್ರೆ ನೋ ಯೂಸ್ ಲೈಫಲ್ಲಿ. ಬಿಸ್ನೆಸ್ ಅಲ್ಲಿ ವಾದ ಮಾಡೋನು ಯಾವತ್ತೂ ಉದ್ಧಾರ ಆಗಲ್ಲ. ಲೈಫಲ್ಲಿ ಜಡ್ಜ್ಮೆಂಟ್ ತಗೊಳೋನು ಉದ್ಧಾರ ಆಗ್ತಾನೆ, ಬಿಸ್ನೆಸ್ ನಲ್ಲಿ ಜಡ್ಜ್ಮೆಂಟ್ ತಗೊಳೋನು ಉದ್ಧಾರ ಆಗ್ತಾನೆ. ಅದು ಈ ಚಾಪ್ಟರ್ 19ರಲ್ಲಿ ಹೇಳ್ಕೊಟ್ಟಿದ್ದೀನಿ. ಹೋಗಿ ಆ್ಯಪ್ ಹಾಕೊಳ್ಳಿ, ನೋಡಿ. 19ನೇ ಚಾಪ್ಟರ್ ಮರಿಬೇಡಿ. ಚಾಪ್ಟರ್ 20ರಲ್ಲಿ ಚಾಲೆಂಜ್. ಅಂದ್ರೆ ಲೈಫ್ ಒಂದು ಚಾಲೆಂಜ್ ಸ್ನೇಹಿತರೆ. ಓಕೆ, ನಾವು ಇವತ್ತು ಹೋರಾಡಲೇಬೇಕು. ನಾವು ಹೋರಾಟ ನಿಲ್ಲಿಸಿದ್ರೆ ಅವತ್ತೇ ನಮ್ಮ ಮರಣ. ಸೊ ಬಿಸ್ನೆಸ್ ಅನ್ನೋದು ಒಂದು ಚಾಲೆಂಜ್. ಬಿಸ್ನೆಸ್ ಅಂತಂದ್ರೆ ಹೇಳಿದ್ರೆ ಇವತ್ತು ವ್ಯಾಪಾರ ಇರುತ್ತೆ, ನಾಳೆ ಇರುತ್ತೆ ಇಲ್ಲೋ ಗ್ಯಾರಂಟಿ ಗೊತ್ತಿಲ್ಲ. ಜಾಬ್ ಅಂದ್ರೇನು ಹಾಗೆ. ನೀವು ಜಾಬ್ ಮಾಡ್ತಾ ಇದ್ದೀನಿ ಬಿಡಪ್ಪ, ನನಗೆ ಷರತ್ತೇನು ಹೇಳ್ತಾ ಇಲ್ಲ, ಬರೀ ಬಿಸ್ನೆಸ್ ಹೇಳ್ತಿದ್ದಾನೆ ಅಂತ ಅನ್ಕೋಬೇಡಿ. ನಿಮ್ ಜಾಬ್ ಇವತ್ತು ನಾಳೆ ನಿಮ್ದಾಗಿರಲ್ಲ ಸ್ನೇಹಿತರೆ. ಅಲ್ಲಿ ನಿಮ್ಗಿನ ಚೆನ್ನಾಗಿ ಕೆಲಸ ಮಾಡೋರು ಬಂದ್ರೆ ನಿಮಗೆ ಒದ್ದು ಹೊರಗಡೆ ಹಾಕ್ತಾರೆ. ಸೊ ಅಲ್ಲಿನೂ ಕಾಂಪಿಟೇಷನ್ ಇದೆ, ಅಲ್ಲಿನೂ ಪೊಲಿಟಿಕ್ಸ್ ಇದೆ. ಸೊ ಈ ಚಾಲೆಂಜಸ್ ಗಳನ್ನ ಎದುರಿಸೋ ಶಕ್ತಿ ನಿಮಗೆ ಬರಬೇಕು ಅನ್ನೋದು. ಈ ಚಾಪ್ಟರ್ 21ರಲ್ಲಿ ಈ ಬೋಲ್ ಬಚ್ಚನ್ ಅಂತ ತಗೊಂಡಿದ್ದೇನೆ. ಅಂದ್ರೆ ಮಾತಿನ ಮಲ್ಲ ಅಂತ. ಈ ಕೆಲವೊಬ್ರು ಇರ್ತಾರೆ, ಈ ಉತ್ತರ ಭೂಪ ಅಂತ ಬರ್ತಾರಲ್ಲ ಮಹಾಭಾರತದಲ್ಲಿ. ಅವನೇನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಮಹಾಭಾರತದಲ್ಲಿ ಬರೀ ಮುಂದೆ ಮುಂದೆ ಮಾತಾಡ್ತಿದ್ದ. 200 ಜನ ಸೈನ್ಯ ಬನ್ನಿ, ನಾನು ಹೊಡಿತೀನಿ ಒಬ್ಬನೇ, ಹಂಗ್ ಬರ್ಲಿ, ಹಿಂಗ್ ಹೊಡಿತೀನಿ, ಅವನಿಗೆ ನೋಡಿಯೋದ್ ಬಿಡು, ಅವನಿಗೇನ್ ಮಾಡೋದು, ಹಿಂಗೆ ಹೇಳ್ತಾ ಇದ್ದ. ಅವನಿಗೆ ಉತ್ತರ ಭೂಪ ಅಂತ ಅವನ ಹೆಸರು. ಈಗ ನಾವು ಹಾಗೆ ಹೇಳ್ತೀವಿ. ಈಗೇನಾದ್ರೂ ನಾವು ದೊಡ್ಡ ದೊಡ್ಡದು ಮಾತಾಡಿದ್ರೆ ಉತ್ತರ ಭೂಪ ಅಂತಾರೆ. ಬಹಳಷ್ಟು ಜನ, ಅದರಲ್ಲೂ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರು ನೋಡಿ, ಬರೇ ಬುರ್ಡೆ ಬಿಡ್ತಿರ್ತಾರೆ, ಬರೇ ಸುಳ್ಳು ಹೇಳ್ತಿರ್ತಾರೆ, ಬರೇ ದೊಡ್ಡ ಮಾತಾಡ್ತಿರ್ತಾರೆ. ನಾನು ಹೆಲಿಕಾಪ್ಟರ್ ತಗೊಂತೀನಿ, ನಾನು ನಾಳೆ ಕಾರ್ ತಗೊಂತೀನಿ, ನಾನು ನಾಳೆ ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂತ. ಯಾಕಂದ್ರೆ ನಾನು ಹಂಗೆ ಇದ್ದೆ. ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಲಿಂದಾನೆ ಬದುಕ್ತಾ ಇರೋದು. ನೆಟ್ವರ್ಕ್ ಮಾರ್ಕೆಟಿಂಗ್ ನನ್ನ ಜೀವ. ನಾನು ಕೆಮಿಕಲ್ ಇಂಜಿನಿಯರಿಂಗ್ ಬಿಟ್ಟ ಮೇಲೆ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬಂದಾಗ ನಾನು ಹಂಗೆ ಬುರ್ಡೆ ಬಿಡ್ತಾ ಇದ್ದೆ. ನಾನು ದೊಡ್ಡ ಮಾತಾಡ್ತಾ ಇದ್ದೆ. ನನ್ನ ಸ್ನೇಹಿತರ ಹತ್ರ ಎಲ್ಲ ಬಾಯಿ ಬಂದಂಗೆ ಹೇಳ್ಕೊಂತ ಇದ್ದೆ. ಆಗ ನನ್ನ ಮರ್ಯಾದೆ ಕಡಿಮೆ ಆಗ್ತಾ ಇತ್ತು. ಸೊ ಅದನ್ನ ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ಟಿದ್ದೀನಿ. ನೀವು ಬೋಲ್ ಬಚ್ಚನ್ ಆಗ್ಬಾರ್ದು, ನೀವು ಉತ್ತರ ಭೂಪದ ಮಾತುಗಳನ್ನ ನಿಲ್ಲಿಸ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಈ ಚಾಪ್ಟರ್ ತುಂಬಾ ಚೆನ್ನಾಗಿದೆ. ಸ್ಟೂಡೆಂಟ್ಸ್ಗಳು, ಹೌಸ್ ವೈಫ್ಗಳು ಇಷ್ಟು ಫೋನ್ ಮಾಡ್ತಾ ಇದ್ರಲ್ಲ, ಎಲ್ಡರ್ಸ್, ಸೀನಿಯರ್ ಸಿಟಿಜನ್ಸ್, ಸರ್ ನೀವು ನನಗೆ ಯಾಕೆ ಸರ್ ಮೊದಲೇ ಸಿಗ್ಲಿಲ್ಲ ಅಂತ. ಈ ಚಾಪ್ಟರ್ ಆದಾಗ ತುಂಬಾ ಅದ್ಭುತವಾಗಿದೆ, ಅದನ್ನ ಮಿಸ್ ಮಾಡ್ಕೋಬೇಡಿ. ಚಾಪ್ಟರ್ 22 ಏನು ಅಂತಂದ್ರೆ ವಾಟ್ ವಿ ಟಾಕ್, ವಾಟ್ ನಾಟ್ ವಿ ಟಾಕ್. ಅಂದ್ರೆ ನಾವ್ ಏನನ್ನ ಮಾತಾಡ್ಬೇಕು, ನಾವ್ ಏನನ್ನ ಮಾತಾಡಬಾರ್ದು, ಅದು ಬಹಳ ಇಂಪಾರ್ಟೆಂಟ್. ನೋಡಿ ಸ್ನೇಹಿತರೆ, ಏನ್ ಮಾತಾಡ್ಬೇಕು ಅನ್ನೋದಿದೆ ಅಲ್ಲ, ಅದು ಬಹಳ ಸುಲಭ. ಅದನ್ನ ಭಾಷಣ ಮಾಡಿ ಬರೆದಿಟ್ಕೋಬಹುದು. ಬಟ್ ಏನ್ ಮಾತಾಡಬಾರ್ದು ಅಂತ ಇದೆ ಅಲ್ಲ, ಅದು ಕಲಿಯೋದಕ್ಕೆ ಬಹಳ ಕಷ್ಟ. ನಾನು ಅದಕ್ಕೆ ಹೇಳ್ತೀನಿ, ಒಂದು ಮರ ಲಕ್ಷ ಕೋಟಿ ಮ್ಯಾಚ್ ಬಾಕ್ಸ್ ಆಗತ್ತೆ, ಕಡ್ಡಿ ಪೆಟ್ಟಿಗೆ ಆಗತ್ತೆ. ಒಂದು ಮರ ಕಡಿದ್ರೆ ಕೋಟಿ ಮ್ಯಾಚ್ ಬಾಕ್ಸ್ ಆಗತ್ತೆ. ಬಟ್ ಅದೇ ಒಂದು ಮರನ ಬರೇ ಒಂದೇ ಒಂದು ಮ್ಯಾಚ್ ಬಾಕ್ಸ್ ಲಿಂದ ಸುಟ್ಟಾಕ್ಬೋದು, ಗೊತ್ತಾ? ಅಂದ್ರೆ ನಾವು ಜನರನ್ನ ಸಂಪಾದನೆ ಮಾಡಕ್ಕೆ ಬಹಳ ಕಷ್ಟ ಆಗತ್ತೆ. ಬಟ್ ಜನರನ್ನ ಕಳ್ಕೊಳೋದಕ್ಕೆ ಒಂದು ಕೆಟ್ಟ ಮಾತು, ಒಂದು ಕೆಟ್ಟ ಪರಿಚಯ, ಕಲಾಸ್, ಅದು ಅದರಲ್ಲಿದೆ. ಸೊ 23ರಲ್ಲಿ ಬಿ ಯುವರ್ ಬಾಸ್. ಓಕೆ, ನೀನು ಇಂಡಿಪೆಂಡೆಂಟ್ ಆಗಬೇಕು, ನೀನೊಬ್ಬ ಬಾಸ್ ಆಗಿ ಕೆಲಸ ಮಾಡ್ಬೇಕನ್ನೋದಿದೆ. 24ರಲ್ಲಿ ಡಿಸಿಪ್ಲಿನ್ ಇದೆ. ಓಕೆ, ಶಿಸ್ತು, ಸಭ್ಯತೆ ಎಷ್ಟು ಇಂಪಾರ್ಟೆಂಟು ಬಿಸ್ನೆಸ್ ಅಲ್ಲಿ, ಲೈಫ್ ಅಲ್ಲಿ ಅನ್ನೋದು ನನ್ನ ಆಂಗಲ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಚೇಂಜ್ ಅವರ್ ಆರ್
ಗೆಟ್ ಔಟ್ ಅಂತ. ನೀನು ಬದಲಾಗು, ಇಲ್ಲ ಅಂದ್ರೆ ಅಲ್ಲಿಂದ ಹೊರಟು ಹೋಗು ಅಂತ. ನೀನು ಬದಲಾಗಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀನು ಅಲ್ಲಿಂದ ಜಾಗ ಖಾಲಿ ಮಾಡು ಅಂತ. ಈಗ ನೋಡಿ, ನಾನೀಗ ಒಂದು ಪ್ರೊಫೆಷನಲ್ ಇದ್ದೀನಿ, ನಾನು ಟ್ರೈನರ್ ಆಗಿದ್ದೀನಿ, ಆಥರ್ ಆಗಿದ್ದೀನಿ, ಓಕೆ, ನಾನು ಕನ್ಸಲ್ಟೇಷನ್ ಎಲ್ಲ ಕೊಡ್ತೀನಿ. ಈಗ ನನಗೆ ಆಕ್ಚುಲಿ ಶೂ ಹಾಕೋದು, ಇನ್ಶರ್ಟ್ ಮಾಡೋದು, ಬ್ಲೇಸರ್ ಹಾಕೋದು ಅಂದ್ರೆ ನನಗೆ ಇರಿಟೇಷನ್. ಯಾಕಂದ್ರೆ ನಾ ಯಾವತ್ತು ಸ್ಕೂಲಲ್ಲೂ ಹಾಕಿಲ್ಲ, ಯಾವತ್ತೂ ಹಾಕಿಲ್ಲ. ನನಗೆ ನಾವೆಲ್ಲ ಹಳ್ಳಿಯಲ್ಲಿ, ಹಳ್ಳಿ ವಾತಾವರಣ, ಆಮೇಲೆ ಕನ್ನಡ ಮೀಡಿಯಂ ಅಲ್ಲಿ ಬೆಳೆದವರು. ಸೊ ಈಗ ಕೋಟ್ ಹಾಕೊಂಡು ಪ್ಯಾಂಟ್ ಹಾಕೊಂಡು ಮಾತಾಡಂದ್ರೆ ನನಗೆ ಇರಿಟೇಟ್ ಆಗುತ್ತೆ. ಮತ್ತೀಗ ನಾನು ಈ ವೃತ್ತಿ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ವೃತ್ತಿ ಆಯ್ಕೆ ಮಾಡ್ಕೊಂಡಾಗ ನಾನು ನಾಟಕ ಮಾಡಿದ್ರೆ, ಗಾಂಚಲಿ ಮಾಡಿದ್ರೆ, ಅಯ್ಯೋ ನಾನು ಕೋಟ್ ಹಾಕಲ್ಲ, ಗೀಟ್ ಹಾಕಲ್ಲ ಅಂದ್ರೆ ಆ ವೃತ್ತಿಗೆ ಮ್ಯಾಚ್ ಆಗಲ್ಲ ಅಂತ ನಾನು. ಚೇಂಜ್ ಆಗು, ಇಲ್ಲಾಂದ್ರೆ ಗೆಟ್ ಔಟ್, ಇದನ್ನ ಬಿಟ್ಟು ಬೇರೆದ್ ಮಾಡಾಗಾದ್ರೆ ಅಂತ. ಬಹಳಷ್ಟು ಜನ ಏನೋ ಒಂದು ಬಿಸ್ನೆಸ್ ನ ಆಯ್ಕೆ ಮಾಡ್ಕೊಂತಾರೆ, ಮಾಡ್ಕೊಂಡ್ಬಿಟ್ಟು ನಾನ್ ಹಂಗಲ್ಲ, ನಾನ್ ಹಿಂಗಲ್ಲ, ಅದರಲ್ಲೇ ಟೈಮ್ ಕಳೀತಾರೆ. ನೀವು ಆ ರೀತಿ ಆಗ್ಬಾರ್ದು ಅನ್ನೋದು ಇದರಲ್ಲಿದೆ. 26 ಮೋಟಿವೇಶನ್ ಮತ್ತೆ ರಿಯಾಲಿಟಿ. ಅಂದ್ರೆ ಮೋಟಿವೇಶನ್ ಅಂದ್ರೆ ಏನು, ರಿಯಾಲಿಟಿ ವಾಸ್ತವ ಅಂದ್ರೆ ಏನು, ಅದ್ರ ಬಗ್ಗೆ ಚರ್ಚೆ ಆಗಿದೆ. ಮೋಟಿವೇಶನ್ ನಮ್ಮ ಲೈಫಿಗೆ ಬಹಳ ಇಂಪಾರ್ಟೆಂಟ್ ಅಲ್ಲ, ವಾಸ್ತವ ನಮ್ಮ ಲೈಫಿಗೆ ಬಹಳ ಇಂಪಾರ್ಟೆಂಟ್ ಅಂತ. ಚಾಪ್ಟರ್ 27 ಬಂದ್ಬಿಟ್ಟು ನೆವರ್ ಗಿವ್ ಅಪ್. ಅಂದ್ರೆ ಬಿಟ್ಕೊಡ್ಬೇಡಿ ನಿಮ್ ಲೈಫಲ್ಲಿ, ಬಿಟ್ಕೊಡಕ್ಕೆ ಹೋಗ್ಬೇಡಿ. ಅದು ಏನೇ ಆಗ್ಲಿ, ಎಷ್ಟೇ ಕಷ್ಟ ಬರ್ಲಿ, ಬಿಟ್ಕೊಡ್ಬೇಡಿ ಅನ್ನೋದು ಈ ನೆವರ್ ಗಿವ್ ಅಪ್ ಅನ್ನೋ 27ನೇ ಚಾಪ್ಟರ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. 28ರಲ್ಲಿ ಹೇಳಿದೀನಿ, ಮೇ ಆಲ್ ಪೀಪಲ್ ಬಿ ಹ್ಯಾಪಿ. ಲೈಕ್ ಎಲ್ಲರನ್ನ ನಾವು ಹೇಗೆ ಹ್ಯಾಪಿಯಾಗಿ ಇಡ್ಕೊಂತ ಮುಂದೆ ಹೋಗ್ಬೇಕು. ಎಲ್ಲರನ್ನ ಅಂದ್ರೆ ಎಲ್ರಿಗೂ ಹ್ಯಾಪಿಯಾಗಿ ಇಡಕ್ ಆಗಲ್ಲ. ಅಟ್ಲೀಸ್ಟ್ 9ರಿಂದ 10 ಜನಕ್ಕೆ, 10ರಲ್ಲಿ 8ರಿಂದ 9 ಜನಕ್ಕಾದ್ರೂ ನಾವು ಹ್ಯಾಪಿಯಾಗಿ ಹೆಂಗಿಡ್ಬೇಕು, ಆ ಬಿಸ್ನೆಸ್ ನ ಹೇಗ್ ಮಾಡ್ಬೇಕು, ನಮ್ಮ ಲೈಫ್ ನ ಹೇಗ್ ಲೀಡ್ ಮಾಡ್ಬೇಕು ಅನ್ನೋದು ಇದರಲ್ಲಿ ಒಂದು ಸಾರಾಂಶವಾಗಿ ಬಂದಿದೆ. ಚಾಪ್ಟರ್ 29 ಏನು ಅಂತ ಹೇಳಿದ್ರೆ, ಡು ನಾಟ್ ಪ್ರೂವ್ ಯುವರ್ ಸೆಲ್ಫ್ ಎನಿವನ್. ಅಂದ್ರೆ ನಿನ್ನನ್ನ ನೀನು ಪ್ರೂವ್ ಮಾಡೋದಕ್ಕೆ ಹೋಗ್ಬೇಡ ಯಾರ ಹತ್ರನು ಅಂತ. ಬಹಳ ಜನ ಹೇಳ್ತಾರೆ, ಸರ್ ನಾನ್ ಬಹಳ ಒಳ್ಳೆಯವನು, ನನ್ನಂತ ವ್ಯಕ್ತಿ ಇಲ್ಲ, ನನಗೆ ನಂಬ್ರಿ. ಸರ್ ನನಗೆ ದುಃಖ ಆಗ್ಬಿಡುತ್ತೆ, ನನ್ನ ಗಂಡ ನನ್ನ ಮಾತು ಕೇಳಲ್ಲ, ಒಂದೊಂದ್ಸಲ ನನ್ನ ಹೆಂಡತಿ ನನ್ನ ಮಾತು ಕೇಳಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ನಂತರ ಯಾರೂ ಇಲ್ಲ, ಈ ರೀತಿ ನಾವು ಮಾತಾಡ್ತೀವಿ ಸ್ನೇಹಿತರೆ. ಸೊ ಇದನ್ನ ನಾವು ಪ್ರೂವ್ ಮಾಡೋದಕ್ಕೆ ಹೋಗ್ತೀವಿ, ನಾವು ಒಳ್ಳೆಯವರು ಅಂತ ಪ್ರೂವ್ ಮಾಡೋದಕ್ಕೆ ಹೋಗ್ತೀವಿ, ನಾವು ಕರೆಕ್ಟ್ ಅಂತ ಪ್ರೂವ್ ಮಾಡೋದಕ್ಕೆ ಹೋಗ್ತೀವಿ. ಆ ಪ್ರೂವ್ ಮಾಡೋದಕ್ಕೆ ಹೋದಾಗ ಕೆಲವೊಬ್ರು ನಮ್ಮನ್ನ ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ, ಕೆಲವೊಬ್ರನ್ನ ನಾವು ಕಳ್ಕೊಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಯಾರನ್ನ ಪ್ರೂವ್ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳಿದೀನಿ. ಸರಿನೋ ತಪ್ಪನೋ ಅದನ್ನ ನೀವು ಕರೆಕ್ಟ್ ಆದ ಹಾದಿಯಲ್ಲಿ ನಡೀರಿ, ಅವ್ರಿಗೆ ಒಂದು ದಿನ ಜ್ಞಾನೋದಯ ಆಗುತ್ತೆ, ಅವರೇ ನಮ್ಮ ಹಿಂದೆ ಬರ್ತಾರೆ. ಸೊ ಇದು ಆ ಚಾಪ್ಟರ್ಲಿ ಅಚ್ಚುಕಟ್ಟಾಗಿ ಹೇಳಿಕೊಟ್ಟಿದ್ದೀನಿ, ಚಾಪ್ಟರ್ 29ಅಲ್ಲಿ.